ಕೋಲಾರ ಬಿಕ್ಕಟ್ಟು ಸಂಪೂರ್ಣ ಬಗೆಹರಿದಿಲ್ಲ. ನಾನು ಕೇಳಿದ ಅಭ್ಯರ್ಥಿಯನ್ನ ಕೊಟ್ರೆ ಗೆಲ್ಲಿಸಿಕೊಡ್ತೀನಿ. ನನಗೆ ಕ್ಷೇತ್ರದ ಅರಿವು ಬಹಳ ಚೆನ್ನಾಗಿದೆ. 7 ಸಾರಿ ಗೆದ್ದಿದ್ದೀನಿ. ನಾನು ಕೇಳಿದ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ KH ಮುನಿಯಪ್ಪ ಅವರು ಜಿದ್ದಿಗೆ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ KS ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಭಿನ್ನಾಭಿಪ್ರಾಯ ಬಿಟ್ಟು ರಮೇಶ್ ಕುಮಾರ್ ಜೊತೆಗೆ ಒಂದಾಗ್ತೀವಿ, ಆದರೆ ನಾನು ಕೇಳಿದ ಅಭ್ಯರ್ಥಿಗೆ ಟಿಕೆಟ್ ಕೊಡಿ. ನಾನು ಚಿಕ್ಕಪದ್ದಣ್ಣನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ, ಅಂದರೆ ಅವರ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವರಿಕೆ ಕೂಡ ಮಾಡಿದ್ದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಸೀಟ್ ಕೊಡಿ, ಟಿಕೆಟ್ ಕೊಡಿ ಅಂತ KH ಮುನಿಯಪ್ಪ ಕೇಳ್ತಾ ಇದ್ದಾರೆ. ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದರೆ ಮತ್ತೆ ನೀವಿಬ್ಬರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದು ಹೇಗೆ ಆಗಲ್ಲ? ನಾನು ಅದನ್ನು ಇವ್ರನ್ನ ಕೇಳ್ತೀನಿ. ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? 3 ಸಲ ಸಂಧಾನ ಮಾಡಿದ್ದಾರೆ, ಆದ್ರೂ ಆಗಿಲ್ವಾ? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೋಲಾರದ ಕಗ್ಗಂಟನ್ನ ಬಗೆಹರಿಸೋದು ಅಷ್ಟು ಸುಲಭ ಇಲ್ಲ ಅಂತ, ಹಾಗಾದ್ರೆ KH ಮುನಿಯಪ್ಪನವರು ಬಿಟ್ಕೊಡ್ತಿದ್ದಾರಾ? ಏನಾಗ್ತಿದೆ ಕೋಲಾರದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಕೋಲಾರ ಕಗ್ಗಂಟು ಬಹಳ ದಿನಗಳಿಂದ ನಡೀತಾ ಇದೆ. ಕಳೆದ 2-3 ವರ್ಷಗಳಿಂದಂತೂ ಸಾಕಷ್ಟು ಜಟಾಪಟಿ ನಡೆದಿತ್ತು. ವಿಧಾನಸಭಾ ಚುನಾವಣೆ ಹೊಸದಲ್ಲಿ ಸಾಕಷ್ಟು ಗೊಂದಲ ಕೂಡ ಉಂಟಾಗಿತ್ತು. ಆಗೇನೋ ಬಗೆಹರಿಸಿ ಚುನಾವಣೆಯನ್ನು ಮಾಡಲಾಯಿತು. ಅಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಅಭೂತಪೂರ್ವವಾದಂಥ ಜಯ ಪಡೀತು. ಈಗ ಲೋಕಸಭಾ ಕ್ಷೇತ್ರ ಇರೋದು ಒಂದೇ ಸ್ಥಾನ. ಅಲ್ಲಿ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಅವರ ಬಣದ ಮಧ್ಯೆ ಸಾಕಷ್ಟು ತಿಕ್ಕಾಟ ನಡೀತಾ ಇದೆ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮುನಿಯಪ್ಪ ಅವರು ಎಲ್ಲರ ಜೊತೆ ಸಂಧಾನ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಒಮ್ಮತದ ಅಭ್ಯರ್ಥಿ ಹಾಕೋಣ, ಅದರಲ್ಲೂ ಚಿಕ್ಕಪದ್ದಣ್ಣವರೇ ಅಭ್ಯರ್ಥಿ ಆಗಲಿ, ನಾನು ಕೂಡ ಕೆಲಸ ಮಾಡ್ತೇನೆ, ನೀವು ಕೂಡ ಕೆಲಸ ಮಾಡಿ, ಆ ಅಭ್ಯರ್ಥಿ ಸುಲಭವಾಗಿ ಗೆಲ್ಲುತ್ತೆ. ಈ ಥರ ಹಠ ಮಾಡ್ಕೊಂಡು ಕೂತ್ರೆ ಇರತಕ್ಕಂಥ ಅವಕಾಶವನ್ನು ಕೂಡ ಕೋಲಾರದಲ್ಲಿ ಕಳೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಪದೇ ಪದೇ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ. ಅಂದರೆ 3ನೇ ಅಭ್ಯರ್ಥಿ ಬೇಡ, ಚಿಕ್ಕಪದ್ದಣ್ಣವರೇ ಪರವಾಗಿ ಈಗಲೂ ಕೂಡ ಮುನಿಯಪ್ಪ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಅವ್ರ ಕುಟುಂಬ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರಿತಿರ್ತಕ್ಕಂಥದ್ದು. ಆದರೆ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ, ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಸ್ಯೆ ಬಗೆಹರುತ್ತೆ, ಆದರೆ ಕೋಲಾರದ ಸಮಸ್ಯೆ ಯಾಕೆ ಬಗೆಹರಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ CM ಸಿದ್ದರಾಮಯ್ಯ ಅವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಮನಸ್ಸಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಶ್ರೀ ಮುನಿಯಪ್ಪ ಅವರು ಮಾತಾಡ್ತಾ ಇದ್ದಾರೆ. ನೋಡಬೇಕು ಈಗ ಸಂಧಾನ ಸಭೆ ಇನ್ನಷ್ಟು ಮತ್ತಷ್ಟು ಜಟಿಲ ಆಗ್ತದೆ. ಕೋಲಾರ ಟಿಕೆಟನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಬಗೆಹರಿಸುತ್ತೆ ಅನ್ನುವಂಥ. ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್ಗಾಗಿ. ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರ. 2 ಬಣಗಳ ಜಗಳ, 3ನೇ ಅವರಿಗೆ ಲಾಭ ಆಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 2 ಬಣಗಳ ಜಗಳ, 3ನೇ ಅಭ್ಯರ್ಥಿ ಕಣಕ್ಕಿಳಿಸುವ ಚಿಂತನೆ ಕಾಂಗ್ರೆಸ್ ಹೈಕಮಾಂಡ್ನದ್ದು. ಮಾಜಿ ಮೇಯರ್ ವಿಜಯ್ ಕುಮಾರ್ ಪುತ್ರ ಗೌತಮ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಭಿನ್ನಮತಕ್ಕೆ ತೆರೆ ಎಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಇಬ್ಬರ ನಡುವಿನ ಜಗಳ, 3ನೇ ವ್ಯಕ್ತಿಗೆ ಲಾಭ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸಂಧಾನ ಸೂತ್ರ ಹೆಣೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಬಟ್ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಕೋಲಾರದಲ್ಲಿ 2 ಬಣಗಳು, ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್. ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು 3ನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೂ ಕೂಡ ಈ 2 ಬಣಗಳು ಕೂಡ ಕೆಲಸ ಮಾಡುತ್ತಾ ಅವರ ಪರವಾಗಿ ಅನ್ನೋದು ದೊಡ್ಡ ಪ್ರಶ್ನೆ ಇದೆ.